ನಮಸ್ಕಾರ, ಶುಭ ಸಂಜೆ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ನಮ್ಮ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂತಂದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಪ್ರತಿನಿತ್ಯ ಕೂಡ ನಿಮ್ಗೆ ಹಲವಾರು ವಿಚಾರಗಳ ಬಗ್ಗೆ ನಾವು ತಿಳಿಸ್ಕೊಡ್ತಾ ಬಂದಿದ್ದೀವಿ. ವೇದಶಾಸ್ತ್ರ, ಪುರಾಣ, ಜ್ಯೋತಿಷ್ಯ, ವಾಸ್ತು, ಸರಳವಾಗಿರುವಂತಹ ಪರಿಹಾರಗಳ ಬಗ್ಗೆ ನಾವು ನಿಮ್ಗೆ ಮಾಹಿತಿ, ಮಾರ್ಗದರ್ಶನ ನೀಡ್ತಾ ಬಂದಿದ್ದೀವಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಏನಾದ್ರೂ ಒಂದು ಸಾಧನೆ ಮಾಡ್ಬೇಕು, ಸಾಧಿಸ್ಬೇಕು, ಉತ್ತಮ ಸ್ಥಾನಕ್ಕೆ ಹೋಗ್ಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅದರಿಂದ ಹಲವಾರು ಕ್ಷೇತ್ರಗಳಲ್ಲಿ ಅವರು ತೊಡಗಿಸ್ಕೊಂಡಿರ್ತಾರೆ ತಮ್ಮನ್ನ. ಈ ಫೀಲ್ಡ್ ಆಯ್ತು, ಇನ್ನೊಂದು ಫೀಲ್ಡ್ ಆಯ್ತು, ಇನ್ಯಾರೋ ಶೈನ್ ಆದ್ರೂ ಆ ಫೀಲ್ಡ್ ಆಯ್ತು, ಎಲ್ಲವೂ ಕೂಡ. ಆದ್ರೂ ಕೂಡ ಎಲ್ಲೋ ಒಂದು ಕಡೆ ಶೈನ್ ಆಗೋದಕ್ಕೆ ಸಾಧ್ಯನೇ ಆಗ್ತಾ ಇರೋದಿಲ್ಲ ಅಂತ ಹೇಳ್ಬೋದು. ಸೊ ಈಗ ನಾನು ಹೋಗುವಂತ ಫೀಲ್ಡ್ ನಲ್ಲಿ ನಾನು ಸಾಧನೆ ಮಾಡ್ಬೇಕು, ಉತ್ತಮ ಸ್ಥಾನಕ್ಕೆ ಏರ್ಬೇಕು ಅಂತಂದ್ರೆ ಏನು ರೆಮಿಡಿಯನ್ನ ಫಾಲೋ ಮಾಡ್ಬೇಕಾಗತ್ತೆ? ಅದಕ್ಕೆ ಏನಾದ್ರೂ ತಂತ್ರ ತಿಳಿಸ್ತೀರಾ? ಮಂತ್ರನ, ಯಂತ್ರನ, ಯಾವ್ದ್ರ ಹಿಂದೆ ಹೋದ್ರೆ ನನ್ನ ಸಾಧನೆಯನ್ನೇ ನಾನು ಗುರಿ ತಲುಪಬಹುದು? ಇದ್ರ ಬಗ್ಗೆ ತಿಳಿಸಿ ಗುರುಗಳೇ. ಓಂ ವಿಶ್ವಸ್ಮಯ ನಮಃ. ಪ್ರೀತಿಯ ಬಂಧುಗಳೇ, ಸಾಧನೆ ಹಿಂದೆ ಹೊರಡಬೇಕೆ ವಿನಃ ಯಾವುದರಿಂದ ಅಲ್ಲ. ಸಾಧನೆ ಅಂತ ನೀವು ಅಂದಿದ್ದೀರಿ, ಅದರ ಹಿಂದೇನೆ ಹೋಗ್ಬೇಕು. ಎಷ್ಟೋ ನಮ್ಮ ಎಡಬಿಡಂಗೆತನವಿದ್ದರೂ ಕೂಡ ಕುಂಠಿತ ಮಾಡಿಕೊಳ್ಳದೆ ನೀವು ನಿಮ್ಮ ಜೊತೆ ಕೆಲವೊಂದು ವೆಪನ್ಸ್ ಇಟ್ಟುಕೊಂಡು ಹೊರಟ್ರೆ ಸಾಧನೆ ಕಟ್ಟಿಟ್ಟ ಬುತ್ತಿ ಮಾಡಿಯೇ ತೀರ್ತೀರಿ. ನೀವು ಯಾವುದೇ ಸ್ಥಳವಾಗಿರಲಿ, ಅದು ರಾಜಕೀಯ ಸ್ಥಳವಾಗಿರಲಿ, ನಿಮ್ಮದಾಗಿರ್ತಕ್ಕಂಥ ಉದ್ಯಮ ದೊಡ್ಡ ಮಟ್ಟದ್ದಾಗಿರಬಹುದು, ವಿವಿಧ ರಂಗಗಳಲ್ಲಾಗಿರಬಹುದು, ಯಾವುದಾದ್ರೂ ಸರಿನೇ ಅಲ್ಲಿ ನೀವು ನಿಮ್ಮ ಸಾಧನೆ ಮಾಡಿ ನಿಮ್ಮ ಗುರುತಿನ ಒಂದು ಹೆಜ್ಜೆ ಬಿಡಬೇಕು ಅಂತಂದರೆ ಆ ಸಾಧನೆಯ ಹಾದಿಯಲ್ಲಿ ವಿಮುಖರಾಗಿ ನೀವು ಬರೋ ಹಾಗೆ ಚಾನ್ಸೇ ಇಲ್ಲ, ಬರಲೂಬಾರದು ಕೂಡ. ಇಲ್ಲಾಂದ್ರೆ ಸಾಧನೆಯ ಪದವನ್ನು ತೆಗೆದಾಕ್ಬೇಕು ನಿಮ್ಮ ಡಿಕ್ಷನರಿಯಿಂದ. ಸಾಧನೆ ಮಾಡ್ತೀನಿ ಅಂತ ಹೋದ್ರೆ ನೀವು 10 ಬಾರಿನೋ 11 ಬಾರಿನೋ 12 ಬಾರಿನೋ ಎಷ್ಟು ಬಾರಿ ಸೋತಿದ್ರೂ ಪರವಾಗಿಲ್ಲ, ಪ್ರಯತ್ನ ಅನ್ನೋದನ್ನ ಮಾಡುತ್ತಾನೆ ಇರಬೇಕು. ಅಂತಹದಕ್ಕಾಗಿ ವೆಪನ್ಸ್, ಯಂತ್ರವೂ ಮಂತ್ರವೂ ತಂತ್ರವೂ ನಾನು ಮಾಡ್ಕೊಳ್ತೀನಿ ಅಂತಂದ್ರೆ ಚಕ್ಷುಷ್ಮತೆ, ಬ್ರಾಹ್ಮ್ಯ ಲಗ್ನವನ್ನು ನೀವು ಬಳಕೆ ಮಾಡಿಕೊಳ್ಳಲೇಬೇಕು. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂಗಮಯ. ಈ ಮಂತ್ರವನ್ನ ದೀಪ ಹಚ್ಚುವಾಗ ಹೇಳುತ್ತಾರೆ. ಆದರೆ ಬೆಳಗ್ಗೆ ಎದ್ದು ಕೂಡಲೇ ಸಾಧನೆ ಮಾಡೋರು ಇದನ್ನು ಹೇಳ್ಕೊಳ್ಳಿ. ಅಸತೋಮ ಸದ್ಗಮಯ, ಅಸತ್ಯದಿಂದ ಸತ್ಯದೆಡೆಗೆ, ತಮಸೋಮ ಜ್ಯೋತಿರ್ಗಮಯ, ಕತ್ತಲಿನಿಂದ ಬೆಳಕಿನೆಡೆಗೆ, ಮೃತ್ಯುರ್ಮ ಅಮೃತಂಗಮಯ, ಮೃತ್ಯುವಿನಿಂದ ಅಮೃತ ತತ್ವದೆಡೆಗೆ ನಾನು ಹೋಗ್ತಾ ಇದ್ದೇನೆ. ಅಂತಹ ಅಮೃತ ತತ್ವದೆಡೆಗೆ ನಾನು ಹೋಗ್ತಿರ್ಬೇಕಂತ ನನಗೆ ಸಹಾಯವಾಗಿ ನಿಲ್ತಕ್ಕಂಥದ್ದು ಯಾರು? ಸೂರ್ಯನ ಕುದುರೆಗಳು, ಸಪ್ತಾಶ್ವರ ತಮಾರೂಢಂ. ಆ 7 ಕುದುರೆಗಳನ್ನು ಚೆನ್ನಾಗಿ ನೋಡ್ಬೇಕು. ಅದಕ್ಕೆ ನೀವು ಮಲಗಿರ್ಬೇಕಾದ್ರೆ ಆ ಒಂದು ಉತ್ತರದ ಗೋಡೆಗೆ ಹಾಕೊಂಡಿರ್ಬೇಕು. ನೀವು ಆ ಗೋಡೆಗೆ ಹಾಕಿ ಕರೆಕ್ಟಾಗಿ ಅದನ್ನು ನೋಡ್ತಾನೆ ಇರಬೇಕು. ಅಂತಹ ಕುದುರೆಗಳನ್ನ ನೀವು ನೋಡುತ್ತಾ ಯಾವ ಜೀವಂಚ ಕಾಲ ಅಷ್ಟೇ. ಸಾಧನೆ ಮಾಡೋರಿಗೆ ಎಂತಹದ್ದು ಬಂದ್ರು, ಎಂತ ಅಡ್ಡ ಆತಂಕ ನಿಲ್ಲೋ ಹಾಗೇನೆ ಇಲ್ಲ. ನಿಮ್ಮ ಸಾಧನೆಗೆ ಅಡ್ಡ ಬಂದು ನಿಮ್ಮನ್ನ ಯಾರು ತಿರಸ್ಕರಿಸಿರುತ್ತಾರೋ ಆ ತಿರಸ್ಕರಿಸಿರ್ತಕ್ಕಂಥರ ಮುಂದೆ ನೀವು ತಿರುಗಿ ನಿಲ್ಲಬಾರದು, ನಿಮ್ಮನ್ನ ತಿರುಗಿ ನೋಡ್ಬೇಕು ಅವರು. ಹಾಗೆ ಮಾಡಬೇಕು ನೀವು. ಅಂತಹ ಹಾದಿಯಲ್ಲಿ ನೀವು ಹೊರಡಬೇಕು. ಅಂತಹ ಹಾದಿಯಲ್ಲಿ ಹೊರಡಬೇಕಾದ್ರೆ ನಿಮಗೆ ವಿಶೇಷವಾಗಿರ್ತಕ್ಕಂತಹದ್ದು ಬೆಳಗ್ಗೆ 1 ಬಾರಿ, ಸಂಜೆ 1 ಬಾರಿ, ಮಧ್ಯಾಹ್ನ 1 ಬಾರಿ ನಾನು ಹೇಳಕ್ಕಾಗತ್ತೆ ಅಂತಂದ್ರೆ ದೇವಿ ಖಡ್ಗಮಾಲಾ ಸ್ತೋತ್ರವನ್ನು ಓದುವಂಥದ್ದು. ದೇವಿ ಖಡ್ಗಮಾಲ ನನಗೆ 3 ಸಲ ಆಗಲ್ಲ ಗುರುಗಳೇ. ಯಾವುದಾದ್ರೂ 1 ಸಲವಾದ ಪ್ರಾತಃ ಕಾಲ ಅತ್ಯಂತ ಶುಭ ಫಲ. ಆವತ್ತು ಪೂರ್ಣ ಆ ದಿನ ಪೂರ್ತಿ ನಿಮ್ಮ ಜೊತೆಗೆ ಆ ಖಡ್ಗ ಇರುತ್ತೆ. ಆ ದೇವಿ ಕೊಟ್ಟಿರ್ತಕ್ಕ ಖಡ್ಗ ಇದ್ದೇ ಇರುತ್ತೆ. ನೀವು ಎಂತಹ ಯುದ್ಧಕ್ಕೆ ಹೊರಟರು ಕೂಡ ಅಂತಹ ಜ್ಞಾನ ಸುಜ್ಞಾನದ ಖಡ್ಗ ಆಗಿರ್ತದೆ. ನೀವು ವಾದ ವಿವಾದಕ್ಕೆ ಹೋಗ್ತಿರೋ ಅಂತಹ ಜ್ಞಾನ ಖಡ್ಗ ನಿಮ್ಮ ಹತ್ರ ಇದ್ದು ನೀವು ಮುಂದುವರಿತಕ್ಕಂಥದ್ದನ್ನು ಮಾಡಿಕೊಳ್ಳಿ. ಯಾವುದೇ ಸಾಧನೆಲಾಗ್ಲಿ ನೀವು ಜಯ ಬೇರೆಯನ್ನ ಬಾರಿಸ್ತೀರಿ. ಖಂಡಿತವಾಗ್ಲೂ ಗುರುಗಳು, ಎಲ್ಲೋ ಒಂದು ಕಡೆ ಸಾಧನೆ ಮಾಡ್ಬೇಕು ಅನ್ನೋ ಆಸೆ ಇರೋರು, ಉನ್ನತ ಮಟ್ಟಕ್ಕೆ ಹೋಗ್ಬೇಕು, ಹಿಂದೆ ತಿರುಗಿ ನೋಡ್ಬಾರ್ದು ಲೈಫಲ್ಲಿ ಅಂತಂದ್ರೆ ಈ ಖಡ್ಗಮಾಲ ಸ್ತೋತ್ರದ ಪಠನೆಯನ್ನ ನಾವ್ ಯಾವ ರೀತಿ ಮಾಡೋದ್ರಿಂದ ನಮ್ಮ ಜೀವನದಲ್ಲಿ ಅದು ಅನುಕೂಲ ಆಗುತ್ತೆ ಅಂತ ತಿಳಿಸ್ಕೊಟ್ರಿ. ಧನ್ಯವಾದಗಳು ತಮ್ಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ಖಡ್ಗಮಾಲ ಸ್ತೋತ್ರದ ಪಠನೆಯನ್ನ ನೀವು ಯಾವ ರೀತಿ ಮಾಡ್ಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಗುರುಗಳು ತಿಳಿಸಿದರೆ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಆಗಿದೆ. ನಮಸ್ಕಾರ.